ಡೆಲ್ಲಿ ಕಚೇರಿಯಲ್ಲಿ ಏನು ಹೇಳಕ್ ಬಯಸ್ತೀರಿ ಸರ್ ಇವತ್ತು ಸೇರ್ಪಡೆ ಆದ್ರೆ? ಗೊತ್ತಿಲ್ಲ, ಮಾಹಿತಿ ಇಲ್ಲ ನನಗೆ ಗೊತ್ತಿಲ್ಲ. 8-9 ತಿಂಗಳ ನೋಡಿ, ನನಗೆ ಯಾವ ಸನ್ನಿವೇಶದಲ್ಲಿ ಸೇರಿದರೆ ನನಗೆ ಗೊತ್ತಿಲ್ಲ. ನೀವು ಹೇಳಿದ ಮೇಲೆ ಗೊತ್ತಾಗಿಲ್ಲ. ನನ್ನೇನಾಗಿತ್ತು, ಯಾವಾಗ BJP ಅವ್ರಿಗೆ ಕೈ ಬಿಟ್ಟು ಆವಾಗ ಕೈ ಹಿಡಿದು ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅಂತ ನಾನು ಸಂಪೂರ್ಣವಾಗಿ ನಂಬಿದ್ವಿ. ಅವರಿಗೆಲ್ಲ ಗೌರವವನ್ನು ಕೊಟ್ಟು ನಾವು ಇಟ್ಕೊಂಡಿದ್ವಿ. ಯಾಕೆ ಹೋಗಿದ್ರೆ ನನಗೆ ಗೊತ್ತಿಲ್ಲ, ನನ್ನ ಚೆಕ್ ಮಾಡ್ಕೊಂಡು ಸ್ಥಾನಮಾನದ ಏನರ ಕೊರತೆ ಕಂಡು ಬಂತ ಸರ್ ಅವರು? ಈಗ ಅವರಿಗೆ ಅಲ್ಲಿ ನಿರ್ಲಕ್ಷ್ಯ ಮಾಡಿದ್ವಿ, ಇಲ್ಲಿ ನಾವು ಟಿಕೆಟ್ ಕೊಟ್ಟಿದ್ವಿ. ಅದಾದ್ಮೇಲೆ ಕೂಡ ಸ್ಥಾನಮಾನವನ್ನು ಕೊಟ್ಟಿದ್ವಿ, ಶಾಸಕರನ್ನು ನಾವು ಮಾಡಿದ್ವಿ. ಯಾಕಂದರೆ ಅವರ ಒಂದು ಕೊಡುಗೆ ಇದೆ, ಅವ್ರದ್ದಾದಂಥ ಒಂದು ರಾಜಕೀಯ ಹಿನ್ನೆಲೆಯಿಂದ ಬಂದಿದ್ದಾರೆ, ಅದನ್ನು ಗಣನೆಗೆ ತೊಗೊಂಡು ಮಾಡಿದ್ವಿ. ಈಗ ಯಾಕೆ ಹೋಗಿದ್ದಾರೆ ಅಂತ ಅವ್ರು ಏನಾದರೂ ಉತ್ತರ ಕೊಟ್ಟರೆ ಅದಕ್ಕೆ ನಾವು ಅವರು ಹೇಳಿದ್ರೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಬೋದು. ಪರಿಶ್ರಮ ಮಾಡಿ ಹೇಳ್ತೀವಿ. ಅದು ಈಗ 6 ತಿಂಗಳಿಂದ ಏನಾಗಿತ್ತು, ಮತ್ತೆ 6 ತಿಂಗಳಿಂದ ಏನಾಗಿತ್ತು? ಸೊ ಅದಕ್ಕೇನಿದೆ ನೋಡೋಣ, ಅವ್ರು ಫಸ್ಟ್ ಉತ್ತರ ಕೊಡಲಿ. 7-8 ತಿಂಗಳಿಂದ ನನ್ನ ಬೆಂಬಲಿಗರ ಒತ್ತಡ ಇತ್ತು, ಮರಳಿ BJP ಬರ್ರಿ ಅಂತ. ಆಯ್ತು, ಅದು ಏನೇ ಇರ್ಬೋದು, ಕೊಡ್ಲಿ. ಅಧಿಕೃತವಾಗಿ ಅವರು ರಿಯಾಕ್ಟ್ ಮಾಡಲಿ, ನಾವು ರಿಯಾಕ್ಟ್ ಮಾಡ್ತೀವಿ. ಈಗ ನನಗೆ ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗಿರೋದು, ಅವರ ಇದು ಮಾಡಲಿ, ಅವ್ರೇನಿದೆ ಅದು ಉತ್ತರ ಕೊಡಲಿ, ಯಾಕೆ ಬಿಟ್ಟಿದ್ದಾರೆ, ಏನು ಸಮಸ್ಯೆ ಇತ್ತು. ಅದಾದ್ಮೇಲೆ ನಾವೆಲ್ಲ ರಿಯಾಕ್ಟ್ ಮಾಡೋದು. ಈಗ ಕಾಂಗ್ರೆಸ್ ಪಕ್ಷ ಸರಿಯಾಗಿ ನಡೆಸ್ಕೊಳ್ಳಿ, 6 ತಿಂಗಳಲ್ಲಿ ಸರಿಯಾಗಿ ನಡೆಸ್ಕೊಂಡಿಲ್ವಾ? ಟಿಕೆಟ್ ಕೊಟ್ವಿ, ಟಿಕೆಟ್ ಏನು ಅವ್ರು ತಪ್ಪಿಸಿದ್ರೆ ಅಂತ. ಅದಾದ್ಮೇಲೆ ಸೋತಾದ್ಮೇಲೆ ಮತ್ತೆ ನಾವು MLC ಮಾಡಿದ್ವಿ. ಈ ಇಷ್ಟನ್ಯಾಯ ಏನು ಮಾಡಿಬಿಟ್ವಿ ಅಪ್ಪ? ಏನೇ ಇದ್ರೂ ಕೊಟ್ಟು ನೋಡೋಣ, ಅವ್ರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅದ್ರ ಮೇಲೆ ನಾನು ಹೇಳ್ತೀನಿ. ವಿಚಾರದಲ್ಲೂ ಕೂಡ ಕೆಲವೊಂದಷ್ಟು ನಿಮ್ಮ ಹೇಳಿಕೆಗಳು ಅಥವಾ ನಿಮ್ಮ ಸ್ಟ್ಯಾಂಡೇ ಬೇರೆ ಇತ್ತು, ಅವ್ರ ಸ್ಟ್ಯಾಂಡ್ ಬೇರೆ ಅಂದರೆ ಪಾರ್ಟಿ ಸ್ಟ್ಯಾಂಡ್ ನಾನು ಹೇಳ್ತಾರೆ. ನೀವು ಪಾರ್ಟಿ ಎಲ್ಲ ನೋಡಿ, ಪಾರ್ಟಿ ತತ್ವ ಸಿದ್ಧಾಂತ ಮುಂಚೆಯಿಂದನೂ ಅದೇ ಇದೆ. ಈಗೇನು ಬದಲಾವಣೆ ಆಗಿದೆಯಾ? 135 ವರ್ಷದಿಂದ ಅದೇ ಇದೆ. ಸಂವಿಧಾನನೇ ನಮ್ದು ಇದು ಅಂತಾನೆ ಮುಂದಿಸ್ಕೊಂಡು ಹೋಗ್ತಾ ಇದ್ದೀವಿ. ಅವಾಗೇನು ಬೇರೆ ಇತ್ತು? 150-100 ವರ್ಷದಿಂದ ಏನು ಬೇರೆ ಏನಾದರೂ ಸ್ಟ್ಯಾಂಡ್ ಚೇಂಜ್ ಮಾಡಿದ್ದೀವ? ನೋಡೋಣ, ಅದು ನೋಡಿ. ಯಾರೇ ಇರಲಿ, ಇಟ್ ಡಸ್ ನಾಟ್ ಮ್ಯಾಟರ್. ನಮ್ಮ ಪಕ್ಷ ಯಾವೇ ಒಬ್ಬ ವ್ಯಕ್ತಿ ಮೇಲೆ ನಿಂತಿಲ್ಲ. ಆಯಾರಾಮ್ ಗಯಾರಾಮ್ ಅಂತ ನಿಂತಿಲ್ಲ. ನಾನು ಹೇಳ್ತಾ ಇದ್ದೀನಿ, ಭಾಳ ಸ್ಪಷ್ಟವಾಗಿ ಮತ್ತೊಮ್ಮೆ ತಮ್ಗೆ ಹೇಳ್ತಾ ಇದ್ದೀನಿ, ಅವ್ರೇನು ಉತ್ತರ, ಅವ್ರೇನು ಕಾರಣಗಳು ಕೊಡ್ತಾರೆ ಅದು ಕೇಳ್ಬಿಟ್ಟು ನಾನು ರಿಯಾಕ್ಟ್ ಮಾಡ್ತೀನಿ. ಸದ್ಯಕ್ಕೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಮಾಹಿತಿ ಇರಲಾರ್ದೆ ನಾನು ರಿಯಾಕ್ಷನ್ ಕೊಡೋದು ತಪ್ಪಾಗುತ್ತೆ. ಅವ್ರು ಕೊಡಲಿ, ಇಂಥದ್ದು ಕಾರಣಗಳಿಂದ ನಾವು ಬಿಡ್ತಾ ಇದ್ದೀವಿ, ಇಂಥದ್ದು ಅನ್ಯಾಯ ಆಗಿದೆ, ನಮಗೆ ಈ ವೇದಿಕೆ ಮೇಲೆ ಕೂಡಿಸಿಲ್ಲ, ನಮ್ಗೆ ಸೂಕ್ತವಾದಂಥ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಹೇಳಿ, ಅದಾದ್ಮೇಲೆ ನೋಡೋಣ ಅಂತ ಏನಿದೆ ಅಂತ. ಹಾವೇರಿ ಅಥವಾ ಬೆಳಗಾವಿಯಿಂದ ಕ್ಯಾಂಡಿಡೇಟ್ ಮಾಡಬೇಕು ಅಂತ BJP ಸ್ವಲ್ಪ ಖಾಲಿ, BJPನೂ ಖಾಲಿ ಆಗ್ತದೆ, JDS ಮೊದಲ ಸ್ಟೆಪ್ ಆಗ್ತದೆ. ಈಗ ನೆಕ್ಸ್ಟ್ ಮತ್ತೆ ವಾಪಸ್ ನೋಡಿ, ಮಾಡಲಿ. ಯಾರು ಗರ್ ವಾಪಸ್ ಬಂದವ್ರದ್ದು ತಾನೆ, ಅಲ್ಲಿಂದ ಬಿಟ್ಟವ್ರು ತಾನೆ. ಅಲ್ಲ, ನಿಮ್ಮಲ್ಲಿ ಇದ್ದವರಿಗೂ ನಮ್ಮದ್ರಲ್ಲಿ ಹಮಾರ ಘರ್ ಇಂಟ್ಯಾಕ್ಟ್. ಬರೋರು ಬರ್ತಾರೆ, ಹೋಗ್ಕೊಂಡು ಹೋಗ್ತಾರೆ. ಹಂಗಂತ ನಮ್ಮ ಪಕ್ಷ ಮುಳುಗೋಗಿದೆ. 100 ವರ್ಷದಿಂದ ನಡ್ಸ್ಕೊಂಡು ಬಂದಿಲ್ಲ, ಇನ್ನೂ 100 ವರ್ಷನೂ ನಡ್ಸ್ಕೊಂಡು ಹೋಗ್ತೀವಿ. ಇಲ್ಲ ಸರ್, ತಾವು ನಿರೀಕ್ಷೆ ಮಾಡಿದ್ರಿ JDS BJP ಖಾಲಿ ಆಗ್ತದೆ ಅಂತ ಹೇಳಿ, ಬಟ್ ಇಲ್ಲಿ ನೋಡಿದ್ರೆ ನಿರೀಕ್ಷೆ ಅಲ್ಲ, ಖಚಿತ. ಇದು ಯಾಕೆ ಗಡ್ಬಿಟ್ಟು ಮಾಡ್ಲಾಗ್ತೀರಿ? ಇನ್ನು ಬಜೆಟ್ ಮುಗಿಲ್ಲ. ಇಲ್ಲಿ ರಿವರ್ಸ್ ಆಯ್ತಲ್ಲ ಸರ್. ಇಲ್ಲಿ ಏನು ಸೆಟ್ರು ಬಿಟ್ಟು ಹೋಗಿದ್ದು, ಬಂದವ್ರು ಬಂದರು, ಹೋದವ್ರು ಹೋದರು. ಈಗ ನೀವು ಅವ್ರು ಹೇಳ್ತಾ ಇದ್ರಲ್ಲ, ಏನು ಉಗಾದಿಗೆ ಹೋಗ್ತದ ಈ ಸರ್ಕಾರ, 50 ಜನ ಕರ್ಕೊಂಡು ಹೋಗ್ತದ, ಅವೆಲ್ಲ ಏನಿಲ್ಲ. ಹೋಗ್ಲಿ, ಬಜೆಟ್ ಮುಗಿಲಿ, ನೀವೇ ನೋಡ್ತೀವಿ. ಮುಂಚೆನೇ ಪ್ಲೇಯರ್ಸ್ ಆ ಕಡೆ ಹೋಗ್ತಾ ಇದಾರಲ್ಲ. ಮ್ಯಾಚ್ ಇಂದ ನಾವು ಅಧಿಕೃತವಾಗಿ ಎಂಟ್ರಿನೇ ಕೊಟ್ಟಿಲ್ಲ ಅಲ್ಲಿ. ಇನ್ನು ಮ್ಯಾಚಿಗೆ ಪ್ಲೇಯಿಂಗ್ 11ನಲ್ಲಿ ಯಾರಿದ್ದಾರೆ ನಿಮ್ಗೆ ಗೊತ್ತಿದೆ. ಕೆಲವು ಜನ ಆಟಕ್ಕೆ ಬಿಟ್ಟು ಲೆಕ್ಕಕ್ಕಿಲ್ಲನೂ ಇರ್ತಾರೆ. ಅದೇ ಲಿಸ್ಟ್ ಸೇರಿದ್ರ ಹೇಳ್ತಾ ಇಲ್ವಾ? ಕೊಡ್ಲಿ, ಕಾರಣಗಳು ಕೊಡ್ಲಿ, ಅದಾದ್ಮೇಲೆ ನಾವು ಉತ್ತರ. ಏನು ಪರಿಣಾಮ ಆಗ್ಬೋದು ಸರ್? ಏನು ಪರಿಣಾಮ? ನಾವು ಪಕ್ಷ ಈ ಪಕ್ಷ ನನ್ನಿಂದ ನಡೀತಾ ಇದೇನ್ರಿ? ಏನು ಪರಿಣಾಮ ಆಗದೆ? ಪಕ್ಷ ಪ್ರಿಯಾಂಕ್ ಖರ್ಗೆಯಿಂದನೂ ನಡೆಯೋಕ್ಕೆ ಸಾಧ್ಯ ಇಲ್ಲ, ಬೇರೆ ಯಾರ ಕಡೆಯಿಂದನೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಾರ್ಯಕರ್ತರಿಂದ ನಡೀತಾ ಇದೆ, ನಮ್ಮ ತತ್ವ ಸಿದ್ಧಾಂತದಿಂದ ನಡೀತಾ ಇದೆ. ಇದು ಮೊದಲ ಸ್ಟೆಪ್. ಇನ್ನೂ ಸಾಕಷ್ಟು ಜನ ಬರ್ತಾರೆ ಅಂತ ಹೋಗ್ಲಿ, ಯಾರು ಬೇಡ ಅಂತ ಸರ್. ಇದು ಕಾಂಗ್ರೆಸ್ ಕಟ್ಟಿ ಇಟ್ಕೊಳಕ್ ಆಗಲ್ಲ, ಹೌದಾ ಇಲ್ಲ? ಸಾಕಷ್ಟು ಜನ ಅಲ್ಲಿಂದ ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ, ಇಲ್ಲಿಂದ ಹೋಗಿ ಅಲ್ಲೂ ಸೆಟ್ಲ್ ಆಗಿದ್ದಾರೆ. ಈ ರೀತಿ ಬೆಳವಣಿಗೆ ಬಗ್ಗೆ ಏನು ಹೇಳ್ತಾರೆ?
ನೋಡ್ತೀನಿ. ನಾನು ಹೇಳ್ತಾ ಇದ್ದೀನಿ, ಪದೇ ಪದೇ ಅದೇ ಹೇಳ್ತಾ ಇದ್ದೀನಿ. ಅವ್ರು ಏನು ಹೇಳ್ತಾ ಇದ್ದಾರೆ ಕಾರಣಗಳು ಬರಲಿ, ಆ ಕಾರಣಗಳು ಬಂದಾದ್ಮೇಲೆ ನಾನು ಉತ್ತರ ಕೊಡ್ತೀನಿ ಅಷ್ಟೇ. ನಾವೆಲ್ಲ ಓಡಾಗ ಮಂದಿ ಅಲ್ಲಲ್ಲ, ನಿಮ್ಗೆ ಗೊತ್ತದಲ್ಲ. ಸರ್, ಈಗ ಇದು ಉದ್ಘಾಟನೆ ನಂತರ ನಿನ್ನೆ ಅವೆರಡು ಪಕ್ಷಗಳು ಶಾಕ್ ಕೊಟ್ಟು ಇವತ್ತು ರಾಜ್ಯ ಮಟ್ಟದಲ್ಲಿ ಶಾಕ್ ಆಗ್ತಾ ಇದೆ. ಏನು ಪಕ್ಷಗಳು ಕಾಂಗ್ರೆಸ್ ಜೊತೆ ಬಿಟ್ಟು ಹೋಗ್ತಾ ಇದ್ದಾರೆ. ನಮ್ಗಿಂತ ಶಾಕ್ ನಿಮಗೆ ಆಗ್ಲತ್ತವ, ನಮ್ಗೇನು ಶಾಕ್ ಆಗ್ಲತ್ತಿಲ್ಲಪ್ಪ. ನಮಗೇನಾದ್ರು ಶಾಕ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ? ಬರೀ ಮಾಧ್ಯಮದಲ್ಲಿ ಶಾಕು, ಮಾಧ್ಯಮದಲ್ಲಿ ಬ್ರೇಕಿಂಗ್ ನ್ಯೂಸು, ಚಾರ್ ಆನೆಗೆ ಮುರ್ಗಿ 12 ಆನೆಕ ಮಸಾಲ ನೀವೇ ಹಾಕಿ ಹೊಡಿತಾ ಇರೋದು ಹೊರತು ನಮಗೇನೂ ಇಲ್ಲ. ಇದೆಯಲ್ಲ ಸರ್, ಬಿಜೆಪಿ ಕ್ಯಾಂಡಿಡೇಟ್ಸ್ ಇಲ್ಲ, ಯಾಕಷ್ಟು ಆತಂಕ ಪಡ್ತಾ ಇದ್ದಾರೆ ಬಿಜೆಪಿ? ಈಗ ಬಿಜೆಪಿ ಅವರು ಮೋದಿಯವರ ಹೆಸರಲ್ಲಿ ಚುನಾವಣೆಗೆ ಹೋಗ್ತಾರಾ? JDS ಏನಕ್ಕೆ ಬೇಕು ಅವರಿಗೆ? ಅವರು ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಬಲಿಷ್ಠರಿದ್ದರೆ ಸೋಲೋ ಹೋಗಲಿ, ಒಬ್ಬರೇ ಹೋಗಲಿ. ಯಾಕೆ ಮೈತ್ರಿ ಮಾಡ್ಕೊಂಡಿದ್ದಾರೆ? ಯಾಕೆ ಮೋದಿ ಹೆಸರು ನಡೆಯಲ್ವ ಇಲ್ಲಿ? ಮೋದಿ ಕರೆನ್ಸಿ ನಡೀತಾ ಇಲ್ವಾ ಇಲ್ಲಿ? ಇಲ್ಲಿ ವಿಜೇಂದ್ರ ಕರೆನ್ಸಿ ನಡೀತಾ ಇಲ್ವಾ? ಅಶೋಕರ ಕರೆನ್ಸಿ ನಡೀತಾ ಇಲ್ವಾ ಇಲ್ಲಿ? ಯಾಕೆ ಬೇಕು JDS? ಮತ್ತೆ ಇವೆಲ್ಲನೂ ಕೂಡ ಈ ಘರ್ ವಾಪಸಿ ಸ್ಟ್ರಾಟಜಿ ಇರ್ಬೋದು, ಇವೆಲ್ಲನೂ ಇರ್ಬೋದು. BJPನಲ್ಲಿ ನಾಯಕತ್ವದ ಕೊರತೆ ಇದೆ, ಅವರಲ್ಲೇ ಸಾಕಷ್ಟು ಗೊಂದಲ ಇದೆ. BJP ಈಸ್ ಲೀಡರ್ಲೆಸ್. ಅದಕ್ಕೆ ಇವತ್ತು ದೇವೇಗೌಡ ಗೌಡ್ರ ಆ್ಯಂಡ್ ಫ್ಯಾಮಿಲಿಗೂ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಇಂಥವೆಲ್ಲನೂ ಸ್ಟ್ರಾಟಜಿ ಮಾಡ್ತಾರೆ. ಅದಕ್ಕೆ ರಾಜಕೀಯ ಅನ್ನೋದಲ್ವಾ? ಅಷ್ಟು ನಮ್ಗೆ ಗೊತ್ತಾಗಲ್ವಾ? ಈ ಪ್ರಕರಣ ಲಕ್ಷ್ಮಣ್ ಸವದಿ ಅವ್ರನ್ನ ಮತ್ತೆ ವಾಪಸ್ ಹೋಗ್ತಾರೆ. ಯಾರು ಮನೆ ಮಗ ಅವರಿಗೆ ಖುಷಿ ಆಗ್ಬೇಕು, ಇನ್ಯಾರಿಗೆ ಖುಷಿ ಆಗ್ಬೇಕು? ನಮ್ಗೆ ಯಾಕೆ ಖುಷಿ ಆಗ್ಬೇಕು? ಕಾರಣ ಇಲ್ಲ ನೋಡಿ, ನಾನು ಹೇಳ್ತಾ ಇದ್ದೀನಿ. ನೀವೇನು ಹೇಳ್ಬೇಕಂತ ಹೇಳಿ ಸ್ಕ್ರಿಪ್ಟ್ ಕೊಟ್ಬಿಟ್ರಿ ನಿಮ್ಗೆ, ಅದೇ ನಾನು ಹೇಳ್ತಾ ಇದ್ದೀನಿ. ಅವ್ರು ಕೊಡ್ಲಿ, ಕಾರಣಗಳು ಕೊಡ್ಲಿ, ಅದ್ರ ಮೇಲೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ ಅಂತ. ಒಟ್ಟು ನನ್ನ ಮಾತು ಕೇಳಕ್ಕೆ ರೆಡಿ ಇಲ್ಲ. ಅಲ್ಲ ಸರ್, ಈ ಪ್ರಕರಣ ಕಾಂಗ್ರೆಸ್ಗೂ ಒಂದು ರೀತಿ ಪಾಠನ ಅಂತ, ಯಾರನ್ನು ಸೇರಿಸ್ಕೋಬೇಕು ಯಾರನ್ನು ಸೇರಿಸಬಾರ್ದು ಅನ್ನೋದು ನೋಡಿ. ರಾಜಕೀಯದಲ್ಲಿ ಯಾವಾಗ ನೀವು ಕಲಿಯೋದು ನಿಲ್ಲಿಸ್ತೀರಾ ಅದು ನಿಮ್ಮ ಕೊನೆ ದಿನ. ಇದೊಂದು ಪಾಠನೇ ಎಲ್ಲದು. ಈಗ ಇನ್ನೂ ನಾನು ಈಗ ಕಲಿತಾ ಇದ್ದೀನಿ. ಖರ್ಗೆ ಸಾಹೇಬ್ರು ಇವತ್ತು 50 ವರ್ಷ ಸುದೀರ್ಘ ರಾಜಕೀಯ ಮಾಡಿದ್ದಾರೆ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ. ಅವರು ಡೆಲ್ಲಿಗೆ ಹೋಗಿ ಇನ್ನೂ ಕಲಿತಾ ಇದ್ದಾರೆ. ಮೋದಿ ಅವರು ಇನ್ನೂ ಕಲಿತಾ ಇದ್ದಾರೆ. ರಾಜಕೀಯದಲ್ಲಿ ಯಾವಾಗ ನೀವು ಕಲಿಕೆ ನಿಲ್ಲಿಸ್ತೀರಾ ಅವತ್ತೇ ನಿಮ್ಮ ಕೊನೆ ದಿನ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.